ಹೇ ಗಾಯ್ಸ್, ವೆಲ್ಕಮ್ ಟು A1 ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ. ಅಮ್ಮಂಗೆ ತುಂಬಾ ಹುಷಾರಿಲ್ಲ, ಹಂಗಾಗಿ ಇದ್ದಕ್ಕಿದ್ದಂತೆ ಅಮ್ಮನೂರಿಗೆ ಹೋಗಬೇಕಾಯಿತು. ಸೊ ಹಂಗಾಗಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ಯಾಕೆ ಹೆಚ್ಚಾಗಿ ಆಟೋದಲ್ಲೇ ಹೋಗ್ತಾ ಇರ್ತೀನಿ ಯಾವಾಗಲೂ ಅಂತ ಅಂದರೆ, ಈ ಫ್ರೀ ಬಸ್ ಅಂತ ಏನು ಮಾಡಿದಾರೋ, ಸೊ ಅವಾಗಿಂದ ಹರಿಹರ ದಾವಣಗೆರೆ ಬಸ್ಸು ಯಾವಾಗಲೂ ರಶ್ ಇರುತ್ತೆ. ಬಸ್ ಸ್ಟ್ಯಾಂಡಲ್ಲೇ ಫುಲ್ಲಾಗಿ ಬಂದಿರುತ್ತೆ. ಇನ್ನು ನಾವು ಏನಾದರೂ ಬಸ್ಸಲ್ಲಿ ಹೋಗಬೇಕು ಬರಬೇಕು ಅಂದರೆ ನಾವು ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗತ್ತೆ. ಸೊ ನನಗೆ ಬಸ್ ಸ್ಟ್ಯಾಂಡಿಗೆ ಹೋಗೋದಕ್ಕೆ ತುಂಬಾ ದೂರ ಆಗೋದ್ರಿಂದ ನನಗೆ ಹತ್ರ ಆಗೋ ರೀತಿ ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ಊರಿಗೆ ಹೋದ ತಕ್ಷಣ ಫಸ್ಟ್ ಬರೋದು ನಮ್ಮ ಅತ್ತೆ ಮನೆ, ಹತ್ರ ಆಗೋದು ನಮಗೆ. ಸೊ ಹಾಗಾಗಿ ಅತ್ತೆ ಮನೆಗೆ ಹೋದೆ. ಅತ್ತೆ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿದರು. ಹಾಗಾಗಿ ಅತ್ತೆ ಮನೆಗೆ ಹೋಗಿ ಅತ್ತೆನೂ ಕರ್ಕೊಂಡು ಅಮ್ಮನ ಮನೆಗೆ ಹೋದೆ. ಸೊ ಹೋದ ತಕ್ಷಣ ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಸೊ ಫಸ್ಟು ಟೀ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೀ ಮಾಡೋದಕ್ಕೆ ಇಟ್ಟಿದ್ದೆ. ಎಲ್ಲರೂ ಟೀ ಕುಡ್ದಾದ ನಂತರ ಮಳೆ ಬರ್ತಾ ಇರೋದ್ರಿಂದ ಕರೆಂಟ್ ಪದೇ ಪದೇ ಹೋಗೋದು ಬರೋದು ಎಲ್ಲ ಆಗ್ತಾಯಿತ್ತು. ಸೊ ಹಂಗಾಗಿ ಕ್ವಿಕ್ಕಾಗಿ ಏನಾದರೂ ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಶೇಂಗಾ ತಂಬಳಿ ಮಾಡಿದೆ. ಸೊ ಈ ಥರ ಚಿಕ್ಕ ಪುಟ್ಟ ಚಟ್ನಿಗಳು ತಂಬಳಿಗಳೆಲ್ಲ ಬೇಗ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಶೇಂಗಾನ ಹುರ್ಕೊಂಡು ಶೇಂಗಾ ಸಾರು ಏನು ತಂಬಳಿ ಅಂತ ಕರಿತೀವೋ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಶೇಂಗಾನೆಲ್ಲ ರೋಸ್ಟ್ ಮಾಡಿದ್ಮೇಲೆ ಪ್ಲಾಸ್ಟಿಕ್ ಮೊರದಲ್ಲಿ ಹಾಕಿದೆ. ಸೊ ನಾವು ಅಮ್ಮ ಹೊರಗಡೆಯಿಂದನೇ ಕೂಗಿ ಬೈತಾಯಿದ್ರು, ಅದು ಪ್ಲಾಸ್ಟಿಕ್ ಅನ್ನೋದು ಗೊತ್ತಾಗಲ್ವಾ ನಿನಗೆ, ಆ ಮರದಲ್ಲಿ ಹಾಕಿದೀಯಾ, ಅದು ಏನು ಆಗಬೇಡ ಬಿಸಿಗೆ ಅಂತ ಹೇಳಿ ಬೈದರು. ಸೊ ಹಂಗಾಗಿ ಬೈಸ್ಕೊಂಡು ಇವಾಗ ನೋಡಿ ಸಿಲ್ವರ್ ಪ್ಲೇಟ್ಗೆ ಮತ್ತೆ ಅದನ್ನ ಬೇರ್ಪಡಿಸ್ತಾ ಇದ್ದೀನಿ, ಅಂದರೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಅದನ್ನ ಸ್ವಲ್ಪ ಹೊತ್ತು ಆರಿಟ್ಟು ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ಗಿಟ್ಟೆ. ಆಮೇಲೆ ಮುದ್ದೆ ಮಾಡಿದ್ರಾಯಿತು ಅಂತ ಹೇಳಿ ನಮ್ಮಮ್ಮ ಬಂದು ರೈಸ್ ಎಷ್ಟು ಮಾಡಿದ್ದೀನಿ ಅಂತ ಹೇಳಿ ನೋಡಿದರು. ಜಾಸ್ತಿ ರೈಸ್ ಮಾಡಿದ್ರಿಂದ ಇಷ್ಟೊಂದು ರೈಸ್ ಮಾಡಿದೀಯಾ, ಅದು ಯಾವಾಗ ಖಾಲಿ ಆಗಬೇಕು ಅಂತ ಹೇಳಿ, ಸರಿ ಮುದ್ದೆ ಮಾಡಬೇಡ, ಅನ್ನ ಮತ್ತು ಶೇಂಗಾ ತಂಬಳಿನೇ ಊಟ ಮಾಡಿದ್ರಾಯಿತು ಅಂತ ಹೇಳಿದರು. ಸೊ ಏನಂದರೆ ಮೊದಲೆಲ್ಲ ತುಂಬ ಜಾಸ್ತಿ ಅಡುಗೆನ ಮಾಡ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಅಡುಗೆ ಮಾಡೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದಾಗ ಅಮ್ಮನ ಮನೇಲಿ ತುಂಬ ಜನ ಇರೋದ್ರಿಂದ ಒಂದೇ ಸರಿ ಜಾಸ್ತಿ ಅಡುಗೆ ಮಾಡೋದಕ್ಕೆ ನನಗೆ ಅಷ್ಟು ಗೊತ್ತಾಗಲಿಲ್ಲ. ರೈಸ್ ತುಂಬ ಜಾಸ್ತಿ ಮಾಡಿಬಿಟ್ಟೆ. ಹಾಗಾಗಿ ಮುದ್ದೆ ಬೇಡ ಅಂತ ಹೇಳ್ಬಿಟ್ಟು ಶೇಂಗಾ ತಂಬಳಿ ಮತ್ತು ರೈಸ್ ಊಟ ಮಾಡಿದ್ವಿ. ಅಮ್ಮ ಅಂತೂ ಸಿಕ್ಕಾಪಟ್ಟೆ ಸುಸ್ತಲ್ಲಿದ್ದಾರೆ, ನೋಡ್ಬೋದು, ತುಂಬ ಸುಸ್ತಲ್ಲಿದ್ದಾರೆ. ಊಟನೂ ಬೇಡ ಅಂತ ಹೇಳ್ತಾಯಿದ್ರು. ಹೆಂಗೋ ಇಲ್ಲಮ್ಮ ಊಟ ಮಾಡು ಅಂತ ಹೇಳಿ ಸ್ವಲ್ಪ ಊಟಕ್ಕೆ ಹಾಕ್ಕೊಟ್ಟಿದ್ವಿ. ಏನೂ ಅಡುಗೆನೇ ಮಾಡ್ಕೊತಾ ಇರಲಿಲ್ವಂತೆ ಅಮ್ಮ. ತುಂಬ ಸುಸ್ತಾಗಿದ್ದರಿಂದ ಹಾಗೆ ಮಲ್ಕೊಂಡೇ ಇರೋದು, ಆ ರೀತಿಯಾಗಿ ಮಾಡ್ತಾಯಿತ್ತು ಅಂತ ನನ್ನ ತಂಗಿ ಫೋನ್ ಮಾಡಿ ಹೇಳಿದ್ಲು. ಸೊ ಹಂಗಾಗಿ ಸರಿ ಆಯಿತು ಊರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ. ನೀನು ಬಂದೋಗು, ಆಮೇಲೆ ನಾನು ಒಂದೆರಡು ದಿನ ಊರಲ್ಲಿರ್ತೀನಿ ಅಂತ ಹೇಳಿದ್ಲು. ಸೊ ಹಂಗಾಗಿ ನಾನು ಊರಿಗೆ ಹೋಗಿ ಬಂದೆ. ಪಾಪು ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾಯಿದ್ದ. ಸೊ ಹಂಗಾಗಿ ಆ ಒಂದು ಕ್ಲಿಪ್ಪಿಂಗ್ನ ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡು ಹೆಂಗ ಕಂಡನೆ, ಕತ್ತಡ ಹೆಂಗೆ ಮಾಡ್ತಾನೆ. ನೀನು ಹಾಕಂತೀಯ ಪಾಪು? ಗುಗ್ಗಮ್ಮ ಗುಗ್ಗ ಪಾಪು ಕಣ್ಣೀಲೈತು ನಿಂದು. ಹಾಗೆ ನಾನು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ಮಾತ್ರ ವಿಡಿಯೋ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ. ಹಾಗೆ ಇದು ನೆಕ್ಸ್ಟ್ ಮಾರನೇ ದಿನ. ಸೊ ಬೆಳಗ್ಗೆ ವಿಡಿಯೋ ಮಾಡ್ತಾ ಇರೋದು. ನನಗೆ ಅಮ್ಮನ ಮನೆಗೆ ಹೋದಾಗ ಯಾವಾಗಲೂ ಎದುರುಗಡೆನೇ ಎಲ್ಲ ವಸ್ತುಗಳಿದ್ರೂ ಕೂಡ ಬೇಗ ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ನಾವಲ್ಲಿ ಏನೂ ಅಡುಗೆ ಮಾಡ್ತಾ ಇರಲ್ಲ, ಅಪರೂಪಕ್ಕೆ ಹೋಗ್ತೀವಿ ಬರ್ತೀವಿ ಅಂದಾಗ ಅವರು ಏನೇನು ಯಾವ್ಯಾವ ಕಡೆ ಎಲ್ಲ ಜೋಡಿಸಿಟ್ಟಿರ್ತಾರೆ. ಸೊ ಅದು ಮನೆಯವ್ರಿಗೆ ಗೊತ್ತಿರುತ್ತೆ. ಹಾಗಂತ ನಾನು ಆ ಮನೆಯೊಳೇ. ಬಟ್ ಆದರೆ ಹೆಂಗಂದರೆ ಅಪರೂಪಕ್ಕೆ ಹೋಗ್ತೀವಲ್ವ, ಸೊ ಎದುರುಗಡೆನೇ ಸಕ್ಕರೆ ಇದೆ, ಎದುರುಗಡೆನೇ ಟೀ ಪುಡಿ ಇದೆ, ಎದುರುಗಡೆನೇ ಗ್ರಾಸರೀಸ್ ಎಲ್ಲ ಇದೆ ಅಂತ ಹೇಳಿ ಎಲ್ಲ ಕಣ್ಣಿಗೆ ಕಾಣೋ ರೀತಿ ಇದ್ದರೂ ಕೂಡ ಹುಡ್ಕೋ ಥರ ಮಾಡ್ತೀವಿ. ಸೊ ಎದುರುಗಡೆನೇ ಸಕ್ಕರೆ ಟೀ ಪುಡಿ ಇದ್ದರೂ ಕೂಡ ತುಂಬಾ ಹುಡ್ಕಾಡ್ತಾ ಇದೆ. ಯಾವಾಗಲೂ ಅದೇ ಥರನೇ ಆಗಿಬಿಡುತ್ತೆ. ಸೊ ಒಂದು 2 ದಿನ ಅಡ್ಜಸ್ಟ್ ಆಯಿತು ಅಂತಂದರೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಸೊ ಪ್ರತಿ ಸಲ ನನಗೆ ಕಣ್ಮುಂದೆನೇ ಎಲ್ಲ ಇದ್ದರೂ ಕೂಡ ಹುಡುಕ್ತಾನೇ ಇರ್ತೀನಿ, ಆ ರೀತಿಯಾಗಿ ಆಗಿಬಿಡುತ್ತೆ. ಫಸ್ಟು ಟೀ ಮಾಡೋದಕ್ಕೆ ಇಟ್ಟಿದೆ. ಹಾಗೆ ಬೆಳಗ್ಗೆನೇ ಬೇಗ ಸ್ವಲ್ಪ ಅಡುಗೆ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಫಸ್ಟು ಟೀ ಕುಡಿಬೇಕು. ಹಾಗೆ ಟೀ ನೋಡಿದ್ರಲ್ವ ಎಷ್ಟು ಗಟ್ಟಿಯಾಗಿ ಮಂದವಾಗಿ ಮಾಡಿದ್ದೆ ಅಂತ. ಹಾಗೆ ಹಳ್ಳೀಲಿದ್ದರೆ ಅದೊಂಥರ ವಾತಾವರಣ ಚೆನ್ನಾಗಿ. ಅಲ್ಲಿ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಬೆಣ್ಣೆ ತುಪ್ಪ ಎಲ್ಲ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಕ್ವಾಲಿಟಿಲಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಸಿಟಿಲಿರೋ ನಾವು ಅದು ಯಾರೋ ಕೆಲವರಿಗೆ ಎಲ್ಲ ರಿಯಲ್ ಆಗಿ ಚೆನ್ನಾಗಿ ಒಂದು ಒಳ್ಳೆ ಕ್ವಾಲಿಟಿದು ಸಿಗೋದು. ಆದರೆ ಹಳ್ಳಿಯಲ್ಲಿ ನೋಡ್ಬೋದು ನಮ್ಮ ಕಣ್ಮುಂದೆನೇ ಎಲ್ಲ ನಾವೇ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ
ತೃಪ್ತಿಯಾಗಿ ಊಟ ಮಾಡ್ಬೋದು. ಹಾಗೆ ಅಮ್ಮನ ಮನೇಲಿ ಒಂದು 3 ಆಕಳು ಇದ್ದಾವೆ, ಹಾಗೆ 2 ಆಕಳು ಕರು ಇದ್ದಾವೆ. ಹಾಗಾಗಿ ನನ್ನ ತಮ್ಮ ಬೆಳಗ್ಗೆ ಮತ್ತು ಸಂಜೆ ಡೈರಿಗೆ ಹಾಲು ಹಾಕ್ತಾನೆ. ಹಾಗೆ ಒಂದು 2 ಮನೆಗೆ ಹಾಲು ಕೂಡ ಕೊಡ್ತೀವಿ. ಹಾಗಾಗಿ ನನ್ನ ತಮ್ಮ ಹೋಗಿ ಹಾಲು ಕೊಟ್ಟು ಬಾ ಅಂತ ಹೇಳ್ದೆ. ಹಾಗಾಗಿ ಒಂದು 2 ಮನೆಗೆ ಹೋಗಿ ಹಾಲು ಕೂಡ ಕೊಟ್ಟು ಬಂದೆ. ಹಾಗೆ ಇದು ನಮ್ಮ ದಾವಣಗೆರೆಯಲ್ಲಿ ನಮ್ಮ ಮನೆ ಹತ್ರ ಗಣಪತಿ ಇಡೋದಕ್ಕೆ ಸೊ ಕಂಬ ಇಟ್ಟು ಪೂಜೆ ಮಾಡ್ತಾಯಿದ್ರು, ಪೂಜೆಗೆ ಕರೆದಿದ್ರು. ಹಂಗಾಗಿ ಹೋಗಿ ಪೂಜೆ ಕೂಡ ಮುಗಿಸ್ಕೊಂಬಂದೆ. ಇನ್ನೇನು ಗಣಪತಿ ಹಬ್ಬ ಹತ್ರ ಇದೆ ಅಲ್ವಾ, ಸೊ ಹಂಗಾಗಿ ಗಣಪತಿ ಇಡಬೇಕು ಅಂತ ಇವತ್ತು ಫಸ್ಟು ಕಂಬ ಹಾಕ್ತಾ ಇದ್ದಾರೆ. ಹಂಗಾಗಿ ಪೂಜೆ ಮುಗಿಸ್ಕೊಂಬಂದೆ. ಹಾಗೆ ಪಳಾರ ಕೊಟ್ಟರು. ಚಿಕ್ಕವರಿದ್ದಾಗ ಹೀಗೆ ಅಲ್ವಾ ನಾವು ಹಾಕ್ಸ್ಕೊಂಬರ್ತಾ ಇದ್ದಿದ್ದು ಪಳಾರನ. ಸೊ ಇವತ್ತು ನಾನು ಕೂಡ ಹೀಗೆ ತೊಗೊಂಬಂದಿದ್ದೀನಿ. ಇವಾಗ ಪಳಾರ ತಿನ್ನಬೇಕು. ಎಲ್ಲಿ ಹೋಗೋಣಮ್ಮ? ಡ್ಯಾನ್ಸ್ ಮಾಡೋಕ್ಕೆ? ಡ್ಯಾನ್ಸ್ ಮುಗಿತಲ್ಲ ಡ್ಯಾನ್ಸ್ ಮಾಡೋದು. ಬೇಡಪ್ಪ, ನಾನು ಬರಲ್ಲ. ಎಲ್ಲಿಗಮ್ಮ? ನಾನು ಬರಲ್ಲಪ್ಪ, ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ನೀನು ಡ್ಯಾನ್ಸ್ ಮಾಡು. ಹೊರಗಡೆ ಡ್ರಮ್ ಸೆಟ್ ಬಾರಿಸ್ತಾ ಇದ್ದಾರೆ. ಸೊ ಹಂಗಾಗಿ ಡ್ಯಾನ್ಸ್ ಮಾಡೋಣ ಬಾ ಮಮ್ಮಿ ಅಂತ ಕರಿತಿದ್ದಾನೆ. ಇದನ್ನು ಖಾಲಿ ಮಾಡಿ ಡ್ಯಾನ್ಸ್ ಮಾಡೋಣ, ಬೇಗ ತಿನ್ನು. ಫುಲ್ ಶೀತ ಆಗ್ಬಿಟ್ಟಿದೆ ಅವನಿಗೆ ನೋಡಿ, ಮೂಗತ್ರ ಎಲ್ಲ ಗಾಯ ಆಗ್ಬಿಟ್ಟಿದೆ. ಹೇ ಗಾಯ್ಸ್, ದಾವಣಗೆರೆಗೆ ಬಂದೆ. ನನಗೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾಯಿದೆ. ಹಾಗಾಗಿ ಇವಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿ ಹೋಗಬೇಕು. ಹಾಗೆ ಪಾಪು ಸ್ವಲ್ಪ ಪಾರ್ಕ್ ಹೋಗಿ ಬರೋಣ ಅಂತ ಹೇಳ್ತಾನೆ ಇದ್ದಾನೆ. ಹಂಗಾಗಿ ನಾನು ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ಅದಾದ ನಂತರ ಅಲ್ಲಿಂದ ಪಾರ್ಕ್ ಹೋಗಿ ಬರ್ತೀನಿ. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾಯಿದೆ, ಏನು ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ಪೇನ್ ಬರ್ತಾಯಿದೆ. ಹಾಗಾಗಿ ಫಸ್ಟು ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಯಾಕಿಷ್ಟು ಪದೇ 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 ಹಿಂಗೆಲ್ಲ ಆಗ್ತಾ ಇದ್ದಾವೋ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಓಕೆ, ಇವಾಗ ಫಸ್ಟು ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಗೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಒಂದು ಹಾಸ್ಪಿಟ್ಲಿದೆ, ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದಿದ್ದೀನಿ ಇವಾಗ. ಸೊ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದ ನಂತರ ನನ್ನ ಮಗ ತುಂಬ ದಿನದಿಂದ ಪಾರ್ಕ್ ಹೋಗಬೇಕು ಅಂತ ಕೇಳ್ತಾನೆ ಇದ್ದ. ಸೊ ನಾನು ಫಸ್ಟು ಹಳೆ ಮನೇಲಿದ್ದಾಗ, ಅಂದರೆ ಬಾಡಿಗೆ ಮನೇಲಿದ್ವೋ ಅಲ್ಲಿದ್ದಾಗ ಅವನಿಗೆ ವಾರಕ್ಕೊಂದು ಸರಿ ಆಗಿರ್ಬೋದು, ಕೆಲವೊಂದು ಸಲ ವಾರದಲ್ಲಿ 2 ಸರಿ ನಾನು ಪಾರ್ಕ್ಗೆ ಕರ್ಕೊಂಡು ಹೋಗ್ತಾನೆ ಇರ್ತಿದ್ದೆ. ಸೊ ಇವಾಗ ನಮ್ಮ ಸ್ವಂತ ಮನೆಗೆ ಬಂದಮೇಲೆ ನಾನು ಹೋಗ್ತಾ ಇರ್ತಕ್ಕಂಥ ಪಾರ್ಕು ಈ ಮನೆಗೂ ತುಂಬಾ ದೂರ ಆಗ್ತಾಯಿತ್ತು. ಹಾಗಾಗಿ ನಾನು ಅವನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಸೊ ಇವತ್ತು ಕರ್ಕೊಂಬಂದಿದ್ದೀನಿ. ತುಂಬಾ ಖುಷಿಯಿಂದ ಕುಣಿದಾಡ್ತಾ ಇದ್ದ ಅಂತಲೇ ಹೇಳ್ಬೋದು. ಸೊ ಪಾರ್ಕಿಗೆ ಎಂಟ್ರಿ ಆದ ತಕ್ಷಣವೇ ಈ ಕಾರಂಜಿ ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿಯಾಗ್ಬಿಟ್ಟ ಅವನು. ಹಾಗೆ ನನ್ನನ್ನು ಬಿಟ್ಟು ಓಡೋದಕ್ಕೆ ಶುರು ಮಾಡ್ದ. ಫಸ್ಟು ಪಾರ್ಕ್ ಒಳಗಡೆ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು. ಯಾವಾಗಲೂ ಅದೇ ಥರನೇ ಅವನು ಫುಲ್ ಕುಣಿದಾಡ್ಬಿಡ್ತಾನೆ, ಅಷ್ಟು ಖುಷಿಯಾಗ್ಬಿಡುತ್ತೆ ಅವನಿಗಂತೂ. ಹಾಗೆ ತುಂಬ ದಿನದಿಂದ ಕೇಳ್ತಾ ಇದ್ದ ನನ್ನ ಮಗನ ಆಸೆ ಇಂದು ನಾನು ನೆರವೇರಿಸಿದೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಗನ ಆಸೆ ಇವತ್ತು ನೆರವೇರಿತು. ಎಷ್ಟು ಖುಷಿಯಾಗಿದ್ದ ಅಂತ ಅಂದರೆ ನನಗೆ ಅವನನ್ನು ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ಆದರೆ ಕರ್ಕೊಂಬರೋದಕ್ಕೆ ತುಂಬಾ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಷ್ಟು ದಿನ ಅವನನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯಾಕಂದರೆ ವಾರಕ್ಕೊಂದು ಸರಿ, ವಾರದಲ್ಲಿ 2 ಸರಿ ಕರ್ಕೊಂಬರ್ತಾಯಿದ್ದೆ. ಸಡನ್ಲಿ ಪಾರ್ಕಿಗೆ ಕರ್ಕೊಂಬರೋದನ್ನೇ ಬಿಟ್ಬಿಟ್ಟಿದ್ದೆ. ಒಂದೇ ಸರಿ ಸ್ಟಾಪ್ ಮಾಡಿದಾಗ ಅವ್ರಿಗೂ ಕೂಡ ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ ಅಲ್ವಾ, ನೋಡು ಕರ್ಕೊಂಡು ಹೋಗ್ತಾನೆ ಇಲ್ಲ ನಾವಮ್ಮ ಅಂತ ಅವನಿಗೂ ತುಂಬಾ ಬೇಜಾರಾಗಿತ್ತು ಅಂತ ಅನಿಸುತ್ತೆ. ಸೊ ಇವತ್ತು ತುಂಬ ಖುಷಿಯಿಂದ ಆಟ ಆಡ್ದ. ಹಾಗೆ ನಾನು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದಮೇಲೆ ಟೈಮ್ ಅಲ್ಲೇ 7:15 ಆಗಿತ್ತು. ಇನ್ನೇನು ಟೈಮ್ ಆಗಿದೆ ಬೇಡ ಅಂತ ಅಂದ್ಕೊಂಡೆ. ಆದರೂ ಇವನು ಹಠ ಮಾಡಿದ್ದಕ್ಕೆ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಪಾರ್ಕಿಗೆ ಬಂದಿದ್ದೀವಿ. ಸೊ 8 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಬಂದೆ. ಫಸ್ಟ್ ಟೈಮ್ ನನ್ನ ಮಗ 3:15 ಗಂಟೆಗೆ ಪಾರ್ಕಿಂದ ಹೊರಗೆ ಬಂದಿದ್ದು. ಯಾವಾಗಲೂ 2 ತಾಸು ಆಟ ಆಡ್ತಿದ್ದ. ಬೇಡ ಬಾ ಪಾಪು ಸಾಕು ಮನೆಗೆ ಹೋಗೋಣ ಅಂತ ಎಲ್ಲ ಅವನಿಗೆ ಸಮಾಧಾನ ಮಾಡಿಕೊಂಡು ಹೇಳಿದ್ಕೆ ಯಾಕೋ ಈ ಸರಿ 1-2 ಸರಿ ಬೇಡ ಇನ್ನೂ ಸ್ವಲ್ಪ ಆಟ ಆಡೋಣ ಅಂದ. ಆನಂತರ ಆಯಿತು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ. ಯಾವಾಗಲೂ ಬರಲಾರ್ದ ಮನಸ್ಸಿಂದ ವಾಪಸ್ ಬರ್ತಾನೆ ಪಾರ್ಕಿಂದ ಅವನು. ಅವನಿಗೆ ಪಾರ್ಕ್ ಬಿಟ್ಟು ಬರೋದಕ್ಕೆ ಇಷ್ಟನೇ ಇರೋದಿಲ್ಲ, ಆ ರೀತಿಯಾಗಿ ಮಾಡ್ತಾನೆ. ಸೊ ಭಾನುವಾರ ಆಗಿರೋದ್ರಿಂದ ಪಾರ್ಕಲ್ಲಿ ತುಂಬಾ ಜನ ಇದ್ದರು. ಯಾವಾಗಲೂ ಜನ ಜಾಸ್ತಿ ಇರ್ತಾರೆ, ಆದರೆ ಪಾರ್ಕಲ್ಲಿ ಭಾನುವಾರ ದಿನವೇ ರಶ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಷ್ಟ ಆಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಹಾಗೆ ಮತ್ತೆ ಸಿಗ್ತೀನಿ ನಾನು ಮುಂದಿನ ಒಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಥ್ಯಾಂಕ್ ಯು.